ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು SSP ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ SSP ಸ್ಕಾಲರ್ಶಿಪ್ ಬಗ್ಗೆ ತುಂಬಾ ಜನ ಡೌಟ್ ಕೇಳ್ತಿರುವಂತದ್ದು ಏನಪ್ಪಾ ಅಂದ್ರೆ, ಬ್ರೋ ನಮ್ಮ ಒಂದು ಅಮೌಂಟ್ ಬಂದ್ಬಿಟ್ಟು ಇನ್ನ ಅವೇಟೆಡ್ ಅಂತ ಇದೆ, ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿಲ್ಲ ಬ್ರೋ, ಏನ್ ಮಾಡೋದು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ನಾನು ಇದಕ್ಕೆ ಆನ್ಸರ್ ಕೂಡ ಮಾಡಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ. ನಿಮ್ಗಿನ್ನ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿಲ್ಲ ಅಂದ್ರೆ ವೇಟ್ ಮಾಡಿ ಜನವರಿ ಎಂಡ್ ತನಕನೂ ಕೂಡ ಅಂತ ಹೇಳಿ. ಅದ್ರ ಒಳಗಡೆ ನನ್ನ ಹೇಳಿ ಬ್ರೋ ಅಂದ್ರೆ ಕಸ್ಟಮರ್ ಸಪೋರ್ಟ್ ಅಂತ ಇರುತ್ತೆ, ಆ ಇಲಾಖೆದು ಮೇಲ್ ಐಡಿ ಮತ್ತೆ ಕಸ್ಟಮರ್ ಸಪೋರ್ಟ್ ಅಂತ ಇರುತ್ತೆ. ನಿಮ್ದು ಏನ್ ಪ್ರಾಬ್ಲಮ್ ಆಗಿದೆ ಅದನ್ನ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಮೇಲ್ ಐಡಿ ಅಥವಾ ಕಸ್ಟಮರ್ ಸಪೋರ್ಟ್ಗೆ ಕಾಲ್ ಮಾಡ್ಬಿಟ್ಟು ನೀವು ಕೇಳಬಹುದು, ನಂದು ಈ ತರ ವೆರಿಫಿಕೇಶನ್ ಆಗಿಲ್ಲ, ಏನ್ ಮಾಡೋದು, ಯಾವಾಗ ವೆರಿಫಿಕೇಶನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನನ್ನ ಪ್ರಕಾರ 2024 ಯಾರೆಲ್ಲ ಅಪ್ಲಿಕೇಶನ್ಸ್ಗಳು ಬಂದ್ಬಿಟ್ಟು ವೆರಿಫಿಕೇಶನ್ ಆಗಿದೆಯೋ ಅವ್ರಿಗೆಲ್ಲರಿಗೂ ಕೂಡ 4,000 ರೂಪಾಯಿ ಬಂದ್ಬಿಟ್ಟು ಕ್ರೆಡಿಟ್ ಆಗ್ತಿದೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ತುಂಬಾ ಜನ ಬಂದು ಬ್ರೋ ಅವೇಟೆಡ್ ಪಕ್ಕ ನಮ್ಗಿನ್ನ ಅಮೌಂಟ್ ಮೆನ್ಷನ್ ಮಾಡಿದ್ದಾರೆ, DBT ಅನ್ನೋದನ್ನ ಪುಷ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲಿ ಏನ್ ಅಮೌಂಟ್ ಮೆನ್ಷನ್ ಆಗಿದೆ ನೋಡಿ ಅಷ್ಟೇ ಅಮೌಂಟ್ ನಿಮ್ಗೆ ರಿಸೀವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ, ಅಪ್ಲಿಕೇಶನ್ ಸ್ಟೇಟಸ್ ನಲ್ಲಿ ಏನ್ ಅವೇಟೆಡ್ ಅಂತ ಇದೆ, DBT ಪುಷ್ ಅಂತ ಇದೆ, ಪಕ್ಕದಲ್ಲಿ ಅಮೌಂಟ್ ಅನ್ನುವಂಥದ್ದು ಮೆನ್ಷನ್ ಆಗಿರುತ್ತೆ ಅಲ್ವಾ. 4,000, ವಿದ್ಯಾಸಿರಿ ಆಗಿದ್ರೆ 15,000 ರೂಪಾಯಿ, ಸೊ ಈ ತರ 2,500. ಸೊ ಈ ತರ ಏನನ್ನ ಮೆನ್ಷನ್ ಮಾಡಿತ್ತು ಅಂತ ಹೇಳೋದಾದ್ರೆ ನಿಮ್ಗೆ ಅಮೌಂಟ್ ಖಂಡಿತವಾಗ್ಲೂ ಕೂಡ ಬರುತ್ತೆ. ಅಮೌಂಟ್ ಮೆನ್ಷನ್ ಆಗಿಲ್ಲ ಅಂತ ಹೇಳೋದಾದ್ರೆ ಅದ್ರದ್ದು ಒಂದು ಸ್ಕ್ರೀನ್ ಶಾಟ್ ನ ತಗೊಂಡ್ಬಿಟ್ಟು ನೀವೇನ್ ಮಾಡಬೇಕು, ಮೇಲ್ ಐಡಿಗೆ ಮೇಲ್ ಮಾಡಿಲ್ಲಾನೆ ಕಸ್ಟಮರ್ ಸಪೋರ್ಟ್ಗೆ ನೀವು ಇಲ್ಲಿ ಕಾಂಟ್ಯಾಕ್ಟ್ ಆಗ್ಬೋದು ಅಂತ ಹೇಳ್ಬೋದು. ಒಂದು ವೇಳೆ ಅಮೌಂಟ್ ಮೆನ್ಷನ್ ಆಗಿಲ್ಲ ಅಂದ್ರೆ, ಅಮೌಂಟ್ ಮೆನ್ಷನ್ ಆಗಿತ್ತು ಅಂತ ಹೇಳೋದಾದ್ರೆ ಅಂದ್ರೆ ಜನವರಿ ಒಳಗಡೆ ನಿಮ್ಗೆ ಅಮೌಂಟ್ ಅನ್ನುವಂಥದ್ದು ರಿಸೀವ್ ಆಗುತ್ತೆ. ನಿಮಗೆ ಈಗಾಗಲೇ ರಿಸೀವ್ ಆಗಿರಬಹುದು. ಒಂದ್ಸತಿ ನಿಮ್ಮ ಒಂದು ಖಾತೆನ ಚೆಕ್ ಮಾಡ್ಕೊಳ್ಳಿ. ಬಂದಿತ್ತು ಅಂತ ಹೇಳಿದ್ರೆ 4,000 ರೂಪಾಯಿ ಗುಡ್. ಮತ್ತೆ ವಿದ್ಯಾಸಿರಿ ಬಗ್ಗೆನೂ ತುಂಬಾ ಜನ ಕೇಳ್ತಿದ್ರೆ, ವಿದ್ಯಾಸಿರಿ ಅಮೌಂಟ್ ಅನ್ನು ಕೂಡ 15,000 ರೂಪಾಯಲ್ಲಿ ಮೆನ್ಷನ್ ಆಗಿರ್ಬೇಕಾಗುತ್ತೆ. ಓಕೆನಾ, ನಿಮ್ಗೂ ನಿಮ್ಮ ಒಂದು ಖಾತೆನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಒಂದ್ ವೇಳೆ DBT ಪುಷ್ ಆಗಿತ್ತು ಅಂತ ಹೇಳೋದಾದ್ರೆ ಅಮೌಂಟ್ ರಿಸೀವ್ ಆಗಿರುತ್ತೆ. ಅಮೌಂಟ್ ರಿಸೀವ್ ಆಗಿಲ್ಲ ಅಂದ್ರೆ ವಿದ್ಯಾಸಿರಿಗೆ ಅದೇನು ಟೈಮ್ ಲೈನ್ ಅಂತ ಏನೂ ಇಲ್ಲ, ಬರುತ್ತೆ ಮಂತ್ ಒಳಗೆ, ತಲೆ ಕೆಡಿಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. SSP ಸ್ಕಾಲರ್ಶಿಪ್ ಅಲ್ಲಿ ಯಾರು ಇಲಾಖೆ ವೈಸ್ ನೀವು ಅಪ್ಲೈ ಮಾಡಿದ್ರು ಅವ್ರಿಗೆ ಮಾತ್ರ ನಿಮ್ಗೆ ಇಲ್ಲಿ ಜನವರಿ ಒಳಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಇದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬರುವಂತ ಒಂದು ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.